ನಮಸ್ಕಾರ. ಬೆಳಗಾವಿ ಲೋಕದಲ್ಲಿ ಜಿದ್ದಿನ ರಣಕಹಳೆ. ವೈರಿಕೋಟೆ ಪುಡಿಗಟ್ಟಲು ಸಾಹುಕಾರ್ ಸವದಿ ರಣವ್ಯೂಹ. ಯಾರಿಗೆ ವಿಜಯಲಕ್ಷ್ಮಿ, ಯಾರ ಮೇಲೆ ಕತ್ತಿ ವರಸೆ? ಯಾವ ದಿಗ್ಗಜರು ಯಾರ ಪರ ಲಾಭಿ ಮಾಡ್ತಿದ್ದಾರೆ? ಸಾಹುಕಾರ್ ಯಾರ ಬೆನ್ನಿಗೆ ನಿಲ್ತಾರೋ ಅವರ ಗೆಲುವು ನಿಶ್ಚಿತಾನ. ಪಂಚಕಲಿಗಳು ಅಖಾಡದಲ್ಲಿ ಹೂಡಿದ ಆ ದಾಳ ಯಾವುದು? ಇದೇ ಹೊತ್ತಿನ ಫೋಕಸ್ 18 ಬೆಳಗಾವಿ ಜಿದ್ದಿನ ಲೋಕ. ಬೆಳಗಾವಿ ಲೋಕದಲ್ಲಿ ಜಿದ್ದಿನ ರಣಕಹಳೆ. ವೈರಿಕೋಟೆ ಪುಡಿಗಟ್ಟಲು ಸಾಹುಕಾರ್ ಸವದಿ ರಣವ್ಯೂಹ. ಯಾರಿಗೆ ವಿಜಯಲಕ್ಷ್ಮಿ, ಯಾರ ಮೇಲೆ ಕತ್ತಿ ವರಸೆ? ಜಿದ್ದಿನ ರಣಕಣ. ಉತ್ತರ ಕರ್ನಾಟಕದ ಶಕ್ತಿ ಕೇಂದ್ರ ಕುಂದಾನಗರಿ ಬೆಳಗಾವಿಯಲ್ಲಿ ಉಪಸಮರದ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಿದೆ. ಇನ್ನು ಕೆಲವೇ ದಿನಗಳಲ್ಲಿ ಬೆಳಗಾವಿ ಬೈ ಎಲೆಕ್ಷನ್ ದಿನಾಂಕ ಘೋಷಣೆಯಾಗಲಿದೆ. ಇದರ ಬೆನ್ನಲ್ಲೇ ಬೆಳಗಾವಿ ಅಖಾಡದಲ್ಲಿ ಟಿಕೆಟ್ಗಾಗಿ ತೀವ್ರ ಪೈಪೋಟಿ, ಲಾಬಿ ಶುರುವಾಗಿದೆ. ದಿಗ್ಗಜರ ನಡುವಿನ ಸೆಣಸಾಟ, ನೀನಾ ನಾನಾ ಅಂತ ಅಖಾಡಕ್ಕೆ ಇಳಿದಿರೋ ನಾಯಕರು ತಮ್ಮ ಅಭ್ಯರ್ಥಿಗಳ ಪರ ಭರ್ಜರಿ ಬ್ಯಾಟಿಂಗ್ ಮಾಡೋಕೆ ಫೀಲ್ಡ್ಗೆ ಇಳಿದಿದ್ದಾರೆ. ಬೆಳಗಾವಿ ಜಿದ್ದಿನ ಲೋಕದಲ್ಲಿ ಲೋಕಕದನ ಭಾರಿ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಬೆಳಗಾವಿ ಅನ್ನೋ ಹೆಸರು ಕೇಳಿದ್ರೇನೆ ಸಾಕು, ರಾಜ್ಯ ರಾಜಕಾರಣವೇ ಒಮ್ಮೆ ತಿರುಗಿ ನೋಡುತ್ತೆ. ರಾಜಕಾರಣದ ದಿಕ್ಸೂಚಿಯನ್ನೇ ಬದಲು ಮಾಡಬಲ್ಲ ಶಕ್ತಿ ಈ ಕ್ಷೇತ್ರಕ್ಕಿದೆ. ಸರ್ಕಾರವನ್ನ ಉರುಳಿಸುವ ಮತ್ತು ಸರ್ಕಾರವನ್ನ ಕಟ್ಟಿ ನಿಲ್ಲಿಸುವ ತಾಕತ್ತು ಇಲ್ಲಿನ ರಣಕಲಿಗಳಿಗಿದೆ. ಈಗ ಮತ್ತೆ ಬೆಳಗಾವಿ ಸುದ್ದಿಯಲ್ಲಿದೆ. ಕೇಂದ್ರ ಸಚಿವರಾಗಿದ್ದ ಸುರೇಶ್ ಅಂಗಡಿ ಅವರ ನಿಧನದಿಂದ ತೆರವಾದ ಬೆಳಗಾವಿ ಕ್ಷೇತ್ರದಲ್ಲಿ ಲೋಕಸಭಾ ಚುನಾವಣೆ ನಡೆಯಲಿದೆ. ಹಾಗಾಗಿ ಈ ಕ್ಷೇತ್ರ ಮತ್ತೆ ಹೈ ವೋಲ್ಟೇಜ್ ಕದನವಾಗಿ ಬದಲಾಗಿದೆ. ಬೆಳಗಾವಿಯ ಜಿದ್ದಿನ ಲೋಕಸಮರದಲ್ಲಿ ರಣಕಹಳೆ ಮೊಳಗಿದೆ. ವೈರಿಕೋಟೆಯನ್ನ ಪುಡಿಗಟ್ಟಲು ಸಾಹುಕಾರ್ ಸವದಿ ರಣವ್ಯೂಹ ರಚಿಸಿದ್ದಾರೆ. ಯಾರಿಗೆ ಒಲಿಯುತ್ತೆ ವಿಜಯಲಕ್ಷ್ಮಿ, ಯಾರ ಮೇಲೆ ಕತ್ತಿ ವರಸೆ? ಆ ಒಬ್ಬ ನಾಯಕನ ಶ್ರೀರಕ್ಷೆ ಇದ್ರೆ ಮಾತ್ರ ಆಕಾಂಕ್ಷಿಗಳಿಗೆ ಒಲಿಯುತ್ತಾ ಲಕ್. ಒಂದು ಸ್ಥಾನಕ್ಕೆ 20 ಜನರಿಂದ ಪೈಪೋಟಿ. ಜಿದ್ದಿನ ಅಖಾಡದಲ್ಲಿ ಯಾವ ದಿಗ್ಗಜ ಯಾರ ಪರ? ಇನ್ನು 2 ರಿಂದ 3 ದಿನದಲ್ಲಿ ಬೆಳಗಾವಿ ಲೋಕಸಭಾ ಉಪಚುನಾವಣೆ ಘೋಷಣೆಯಾಗುವ ಸಾಧ್ಯತೆ ಇದೆ. ಇದರ ಬೆನ್ನಲ್ಲೇ ಕೇಸರಿ ಪಾಳ್ಯದಲ್ಲಿ ಆಕಾಂಕ್ಷಿಗಳ ಪಟ್ಟಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಟಿಕೆಟ್ಗಾಗಿ ಪ್ರಬಲ ನಾಯಕರ ಮೂಲಕ ಆಕಾಂಕ್ಷಿಗಳು ಲಾಬಿ ಮಾಡುತ್ತಿದ್ದಾರೆ. ಇರೋ ಒಂದು ಸ್ಥಾನಕ್ಕೆ ಬರೋಬ್ಬರಿ 20 ಜನ ಆಕಾಂಕ್ಷಿಗಳು ಪೈಪೋಟಿ ನಡೆಸುತ್ತಿದ್ದಾರೆ. ಈ ಬಾರಿಯ ಲೋಕಸಭಾ ಉಪಸಮರ ತೀವ್ರ ಜಿದ್ದಿನಿಂದ ಕೂಡಿದೆ. ರಮೇಶ್ ಜಾರಕಿಹೊಳಿ, ಉಮೇಶ್ ಕತ್ತಿ, ಲಕ್ಷ್ಮಣ್ ಸವದಿ, ಶಶಿಕಲಾ ಜೊಲ್ಲೆ, ಶ್ರೀಮಂತ್ ಪಾಟೀಲ್ ಈ 5 ಜನ ಸಚಿವರು ತಮ್ಮ ಪಕ್ಷಕ್ಕಾಗಿ ಲೋಕಸಮರವನ್ನ ಗೆಲ್ಲಿಸಿಕೊಳ್ಳಲು ಶತಪ್ರಯತ್ನ ಮಾಡ್ತಿದ್ದಾರೆ. 5 ಜನ ಪ್ರಭಾವಿ ಸಚಿವರು ತಮ್ಮ ಅಭ್ಯರ್ಥಿಗಳ ಪರ ಲಾಬಿ ನಡೆಸುತ್ತಿದ್ದಾರೆ. ಹಾಗಾದ್ರೆ ಸಾಹುಕಾರನ ದಂಡನಾಯಕ ಯಾರು? ಸವದಿಯ ಸೇನಾನಿ ಯಾರು? ಕತ್ತಿ ತಮ್ಮನ ಪರ ಲಾಬಿ ಮಾಡ್ತಾ ಇದ್ದಾರ. ಘಟಾನುಘಟಿಗಳೇ ಇರೋ ಕ್ಷೇತ್ರದಲ್ಲಿ ಯಾರ ಪರ ಯಾರಿದ್ದಾರೆ? ಆದ್ರೆ ಆ ಒಬ್ಬ ನಾಯಕನ ಶ್ರೀರಕ್ಷೆ ಇದ್ರೆ ಮಾತ್ರ ಆಕಾಂಕ್ಷಿಗಳಿಗೆ ಲಕ್ ಒಲಿಯುತ್ತೆ. ಅಷ್ಟಕ್ಕೂ ಆ ನಾಯಕ ಯಾರು? ಬೆಳಗಾವಿ ರಣಕಣದಲ್ಲಿ ಯಾವ ರೀತಿ ಜಿದ್ದಿನ ಪೈಪೋಟಿ ನಡೀತಾ ಇದೆ? ಕಾಂಗ್ರೆಸ್ ಹಾಗೂ ಕಮಲ ಪಾಳ್ಯದ ನಡುವೆ ಯಾವ ರೀತಿ ಇದೆ ಹಣಾಹಣಿ? ಈ ಬಗ್ಗೆ ಒಂದೊಂದಾಗಿ ನೋಡ್ತಾ ಹೋಗೋಣ. ದಿವಂಗತ ಸುರೇಶ್ ಅಂಗಡಿ ಪುತ್ರಿಗೆ ಸಿಗುತ್ತಾ ಎಂಪಿ ಟಿಕೆಟ್? ರಾಜ್ಯ ರೈಲ್ವೆ ಖಾತೆ ಸಚಿವರಾಗಿದ್ದ ಸುರೇಶ್ ಅಂಗಡಿ ಅವರ ಅಕಾಲಿಕ ನಿಧನದಿಂದ ತೆರವಾಗಿರುವ ಸ್ಥಾನಕ್ಕೆ ಈಗ ಬೈ ಎಲೆಕ್ಷನ್ ನಡೆಯಲಿದೆ. ಈಗ ಇದೇ ಸಂಸದ ಸ್ಥಾನಕ್ಕೆ ಬಿಜೆಪಿಯಲ್ಲಿ ಪೈಪೋಟಿ ಹೆಚ್ಚಿದೆ. ಈ ಟಿಕೆಟ್ ರೇಸ್ನಲ್ಲಿ ಅಗ್ರ ಪಂಕ್ತಿಯಲ್ಲಿ ಕೇಳಿ ಬರ್ತಿರೋ ಹೆಸರೇ ಸುರೇಶ್ ಅಂಗಡಿ ಕುಟುಂಬದಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಕಣಕ್ಕಿಳಿಸಬೇಕೆಂಬ ಮಾತುಗಳು ಜೋರಾಗಿ ಓಡಾಡ್ತಿವೆ. ದಿವಂಗತ ಸುರೇಶ್ ಅಂಗಡಿ ಅವರ ಪುತ್ರಿ ಸಚಿವ ಜಗದೀಶ್ ಶೆಟ್ಟರ್ ಸೊಸೆ ಶ್ರದ್ಧಾ ಶೆಟ್ಟರ್ ಅವರನ್ನ ಕಣಕ್ಕಿಳಿಸಬೇಕು, ಅವರಿಗೆ ಟಿಕೆಟ್ ಸಿಗಬೇಕು ಅನ್ನೋ ಚರ್ಚೆಗಳು ಜೋರಾಗಿವೆ. ಬಿಜೆಪಿಯ ಪ್ರಭಾವಿ ನಾಯಕರು ಶ್ರದ್ಧಾ ಶೆಟ್ಟರ್ ಪರ ಬ್ಯಾಟ್ ಬೀಸುತ್ತಿದ್ದಾರೆ. ಹಾಗೆ ಮತ್ತೊಂದು ಕಡೆ ಕೈಗಾರಿಕಾ ಸಚಿವ ಹಾಗೂ ಸುರೇಶ್ ಅಂಗಡಿಯ ಬೀಗರಾದ ಜಗದೀಶ್ ಶೆಟ್ಟರ್ ತಮ್ಮ ಸೊಸೆ ಶ್ರದ್ಧಾ ಪರ ಹೈಕಮಾಂಡ್ ಮಟ್ಟದಲ್ಲಿಯೇ ಲಾಬಿ ಮಾಡ್ತಿದ್ದಾರೆ ಎಂಬ ಮಾತಿದೆ. ಬೆಳಗಾವಿ ಬೈ ಎಲೆಕ್ಷನ್ ಅಖಾಡಕ್ಕೆ ಇಳಿಯೋದಕ್ಕೆ ಶ್ರದ್ಧಾ ಶೆಟ್ಟರ್ ಕೂಡ ತಯಾರಾಗಿದ್ದು, ಈಗಾಗಲೇ ಕಳೆದ 1 ತಿಂಗಳಿನಿಂದ ಕ್ಷೇತ್ರದ ಕಾರ್ಯಕರ್ತರನ್ನ ಹಾಗೂ ಮುಖಂಡರನ್ನ ಭೇಟಿ ಮಾಡ್ತಿದ್ದಾರೆ. ಹಾಗೆ ಬಿಜೆಪಿಯ ಕಾರ್ಯಕ್ರಮದಲ್ಲೂ ಕೂಡ ಕಾಣಿಸಿಕೊಳ್ತಿದ್ದಾರೆ. ಸುರೇಶ್ ಅಂಗಡಿ ಅಭಿಮಾನಿಗಳು ಹಾಗೂ ಕ್ಷೇತ್ರದ ಮತದಾರರು ಕೂಡ ಅಂಗಡಿ ಕುಟುಂಬಕ್ಕೆ ಟಿಕೆಟ್ ನೀಡಬೇಕು ಅಂತ ಡಿಮ್ಯಾಂಡ್ ಮಾಡ್ತಿದ್ದಾರೆ.
ಸಾಹುಕಾರ್ ಹೂಡಿದ ಆ ದಾಳ ಯಾವುದು? ಸಾಹುಕಾರ್ ಬೆಳಗಾವಿ ರಾಜಕಾರಣ ಮಾತ್ರ ಅಲ್ಲ, ರಾಜ್ಯ ರಾಜಕಾರಣದ ದಿಗ್ಗಜ ನಾಯಕ. ಸಾಹುಕಾರ್ ತಮ್ಮ ಪ್ರತಿಷ್ಠೆಗಾಗಿ ಯಾವ ಸವಾಲನ್ನಾದರೂ ಸ್ವೀಕರಿಸ್ತಾರೆ. ಒಮ್ಮೆ ಶಪಥ ತೊಟ್ರೆ ಅದನ್ನ ಮಾಡಿಯೇ ತೀರ್ತಾರೆ. ಬೆಳಗಾವಿ ರಮೇಶ್ ಜಾರಕಿಹೊಳಿ ಕುಟುಂಬದ ಭದ್ರಕೋಟೆ ಅಂದ್ರೂ ತಪ್ಪಾಗಲ್ಲ. ಇವರ ಕ್ಷೇತ್ರಕ್ಕೆ ಬೇರೆಯವರೇನಾದ್ರೂ ಹಸ್ತಕ್ಷೇಪ ಮಾಡಿದ್ರೆ ಅವರ ಕಥೆ ಮುಗೀತು ಅಂತಾನೆ ಅರ್ಥ. ಆ ಒಂದು PLD ಬ್ಯಾಂಕ್ ಚುನಾವಣೆಯಲ್ಲಿ ತಮಗಾದ ಹಿನ್ನಡೆಯಿಂದ ದೋಸ್ತಿ ಸರ್ಕಾರವನ್ನೇ ಉರುಳಿಸಿದ್ರು ರಮೇಶ್ ಜಾರಕಿಹೊಳಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ರಮೇಶ್ ಜಾರಕಿಹೊಳಿ ನಡುವೆ PLD ಬ್ಯಾಂಕ್ ಚುನಾವಣೆ ಟೈಮ್ನಲ್ಲಿ ತೀವ್ರ ಪೈಪೋಟಿ ಏರ್ಪಟ್ಟಿತ್ತು. ಇದು ಕೇವಲ ಚುನಾವಣೆ ಆಗಿರಲಿಲ್ಲ, ಜಾರಕಿಹೊಳಿ ಪಾಲಿಗೆ ಸ್ವಪ್ರತಿಷ್ಠೆಯ ಪ್ರಶ್ನೆ ಆಗಿತ್ತು. ಆದರೆ ಈ ಯುದ್ಧದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬಣವೇ ದಿಗ್ವಿಜಯ ಸಾಧಿಸಿತ್ತು. ಇದೊಂದು ಸೋಲು ಸಾಹುಕಾರನ ಸೇಡನ್ನ ಮತ್ತಷ್ಟು ಬಲಪಡಿಸಿತ್ತು. ಆ ಒಂದು PLD ಬ್ಯಾಂಕ್ ಎಲೆಕ್ಷನ್ ರಾಜ್ಯ ರಾಜಕಾರಣದ ಬುಡವನ್ನೇ ಅಲ್ಲಾಡಿಸಿ ಬಿಟ್ಟಿತ್ತು. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ದೋಸ್ತಿ ಸರ್ಕಾರವನ್ನೇ ಉರುಳಿಸಿ ಬಿಟ್ಟಿದ್ರು ಜಾರಕಿಹೊಳಿ. ಶ್ರದ್ಧಾ ಶೆಟ್ಟರ್ ಬೆನ್ನಿಗೆ ನಿಂತಿದ್ದಾರಾ ಜಾರಕಿಹೊಳಿ? ಈಗ ಕೇಸರಿ ಪಾಳ್ಯದಲ್ಲೂ ಕೂಡ ಬೆಳಗಾವಿ ಸಾಹುಕಾರ್ ಜಾರಕಿಹೊಳಿ ಸಖತ್ ಸದ್ದು ಮಾಡ್ತಿದ್ದಾರೆ. ಬೆಳಗಾವಿ ಉಪಸಮರಕ್ಕೆ ಭರ್ಜರಿ ತಾಲೀಮು ನಡೆಸುತ್ತಿದ್ದಾರೆ. ಸಾಹುಕಾರ್ ದಂಡನಾಯಕ ಯಾರು, ಅವರು ಯಾರ ಪರ ಲಾಬಿ ಮಾಡ್ತಿದ್ದಾರೆ ಅನ್ನೋದೇ ಬಹು ಕುತೂಹಲ ಕೆರಳಿಸಿದೆ. ಒಂದು ಮಾಹಿತಿಯ ಪ್ರಕಾರ ರಮೇಶ್ ಜಾರಕಿಹೊಳಿ ತಮ್ಮ ಪುತ್ರ ಅಮರ್ನಾಥ್ ಜಾರಕಿಹೊಳಿಯನ್ನೇ ಕಣಕ್ಕಿಳಿಸಬೇಕು ಅನ್ನೋ ಪ್ಲಾನ್ ಮಾಡಿದ್ರು ಅಂತ ಹೇಳಲಾಗುತ್ತೆ. ಹಾಗಾಗಿ ಜನವರಿ 17ನೇ ತಾರೀಕು ಅಮಿತ್ ಶಾ ಬೆಳಗಾವಿಗೆ ಭೇಟಿ ನೀಡಿದ್ದಾಗ ಸಮಾವೇಶದ ಸಂಪೂರ್ಣ ಉಸ್ತುವಾರಿಯನ್ನ ಅಚ್ಚುಕಟ್ಟಾಗಿ ನೋಡಿಕೊಂಡಿದ್ರು ಎಂಬ ಮಾತಿದೆ. ಆದರೆ ಈ ಬಗ್ಗೆ ರಮೇಶ್ ಜಾರಕಿಹೊಳಿ ಆಗ್ಲಿ ಅವರ ಪುತ್ರ ಆಗ್ಲಿ ಎಲ್ಲೂ ಹೇಳ್ಕೊಂಡಿಲ್ಲ. ಇನ್ನೊಂದು ಕಡೆ ಅಂಗಡಿ ಪುತ್ರಿ ಶ್ರದ್ಧಾ ಶೆಟ್ಟರ್ ಬೆಂಬಲಕ್ಕೇನೆ ರಮೇಶ್ ಜಾರಕಿಹೊಳಿ ನಿಂತಿದ್ದಾರೆ, ಅವರ ಪರವೇ ಲಾಬಿ ನಡೆಸುತ್ತಿದ್ದಾರೆ ಅನ್ನೋ ಮಾತುಗಳಿವೆ. ಜಾರಕಿಹೊಳಿ ಯಾರ ಪರ ನಿಲ್ತಾರೋ ಅವರಿಗೆ ಗೆಲುವು ನಿಶ್ಚಿತ ಅನ್ನೋ ಮಾತುಗಳು ಕ್ಷೇತ್ರದಲ್ಲಿ ಓಡಾಡ್ತಾ ಇವೆ. ತಮ್ಮನ ಪರ ಲಾಬಿಗೆ ಮುಂದಾದ್ರ ಉಮೇಶ್ ಕತ್ತಿ. ಬೆಳಗಾವಿ ರಾಜಕಾರಣದಲ್ಲಿ ಮತ್ತೊಂದು ಪ್ರಬಲ ಹೆಸರು, ಕುಂದಾನಗರಿಯಲ್ಲಿ ಸ್ಟ್ರಾಂಗ್ ಹೋಲ್ಡ್ ಹೊಂದಿರುವವರು ಅಂದ್ರೆ ಅದು ಕತ್ತಿ ಬ್ರದರ್ಸ್. ತಮ್ಮ ರಮೇಶ್ ಕತ್ತಿ ಪರ ಅವರ ಸಹೋದರ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಉಮೇಶ್ ಕತ್ತಿ ಭರ್ಜರಿ ಬ್ಯಾಟಿಂಗ್ ಮಾಡ್ತಿದ್ದಾರೆ. 2019 ಲೋಕಸಭಾ ಚುನಾವಣೆ ಸಮಯದಲ್ಲೂ ರಮೇಶ್ ಕತ್ತಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಆಗ್ಲೂ ಉಮೇಶ್ ಕತ್ತಿ ತಮ್ಮ ಸಹೋದರನ ಪರ ಭಾರಿ ಲಾಬಿ ಮಾಡಿದ್ರು. ಆದ್ರೆ ಅದು ಫಲಿಸಲಿಲ್ಲ. ಅಣ್ಣಾ ಸಾಹೇಬ್ ಜೊಲ್ಲೆಗೆ ಟಿಕೆಟ್ ನೀಡಲಾಗಿತ್ತು. ಈ ಬಾರಿ ಶ್ರದ್ಧಾ ಶೆಟ್ಟರ್ ಅವರೇ ಕಣಕ್ಕಿಳಿದ್ರೆ ನಮ್ಮ ಸಂಪೂರ್ಣ ಬೆಂಬಲ ಅವರಿಗಿರುತ್ತೆ. ಒಂದ್ ವೇಳೆ ಶ್ರದ್ಧಾ ಶೆಟ್ಟರ್ಗೆ ಟಿಕೆಟ್ ಕೊಡದಿದ್ರೆ ತಮ್ಮ ಸಹೋದರನಿಗೆ ನೀಡಿ, ಅವರು ಉತ್ತಮ ಕೆಲಸ ಮಾಡ್ತಾರೆ ಅಂತ ತಮ್ಮನ ಪರ ಬ್ಯಾಟ್ ಮಾಡಿದ್ದಾರೆ ಅಣ್ಣ. ಈ ಮೂಲಕ ಪರೋಕ್ಷವಾಗಿ ರಮೇಶ್ ಕತ್ತಿಗೆ ಟಿಕೆಟ್ ಡಿಮ್ಯಾಂಡ್ ಮಾಡಿದ್ರು ಉಮೇಶ್ ಕತ್ತಿ. ಚಿಕ್ಕೋಡಿ ಪಾರ್ಲಿಮೆಂಟ್ ಗೆದ್ದು ಬಂದು ಆ ಭಾಗದಲ್ಲಿ ಕೆಲಸ ಮಾಡಿ ತೋರಿಸಿದ್ದಾರೆ. ತದಾದ ನಂತರ ಅವರು ಟಿಕೆಟ್ ವಂಚಿತರಾಗಿ ಇವತ್ತು ಮಾಜಿ ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಸುರೇಶ್ ಅಂಗಡಿ, ನನ್ನ ಆತ್ಮೀಯ ಮಿತ್ರ ಅಂತ ಸುರೇಶ್ ಅಂಗಡಿ ಅವರ ನಿಧನ ಆದಮೇಲೆ ಅವ್ರ ಮನೆಯಲ್ಲಿ ಟಿಕೆಟ್ ಕೊಟ್ಟರೆ ನಾವು ರಮೇಶ್ ಕತ್ತಿನೂ ಕೇಳಂಗಿಲ್ಲ, ನನಗೂ ಕೇಳಂಗಿಲ್ಲ, ಯಾರಿಗೂ ಕೇಳ್ತಾ ಇಲ್ಲ. ಕೊಡದೇ ಇದ್ದಾಗ ರಮೇಶ್ ಕತ್ತಿನೂ ಕನ್ಸಿಡರ್ ಮಾಡಿದ್ರೆ ಪಕ್ಷದಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಪಕ್ಷದ ಹಿರಿಯರು ಕೂಡ ತೀರ್ಮಾನ ಮಾಡ್ತಾರೆ. ಕೊಟ್ಟರೆ ನಿಲ್ತೀವಿ, ಕೊಡಿದ್ರೆ ನಾವು ಕೆಲಸವನ್ನು ಮಾಡ್ತೀವಿ. ಲಕ್ಷ್ಮಣ್ ಸವದಿಯ ಸೇನಾನಿ ಯಾರು? DCM ಲಕ್ಷ್ಮಣ್ ಸವದಿ ಕೂಡ ಬೆಳಗಾವಿ ರಾಜಕಾರಣದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ. RSS ಬ್ಯಾಕ್ಗ್ರೌಂಡ್ ನಿಂದ ಬಂದಿರೋದ್ರಿಂದ ಇವರಿಗೆ ಪಕ್ಷದಲ್ಲಿ ಹೆಚ್ಚು ಮನ್ನಣೆ ನೀಡಲಾಗುತ್ತೆ. ಲಕ್ಷ್ಮಣ್ ಸವದಿ ಚಿಕ್ಕೋಡಿ ಕ್ಷೇತ್ರಕ್ಕೆ ಸೇರ್ತಾರೆ. ಹಾಗಾಗಿ ಅವರು ಈ ಲೋಕಸಭಾ ಬೈ ಎಲೆಕ್ಷನ್ ನಲ್ಲಿ ಯಾರ ಪರವೂ ಲಾಬಿ ಮಾಡ್ತಿಲ್ಲ. ಸದ್ಯದ ಮಟ್ಟಿಗೆ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಮೂಗು ತೋರಿಸ್ತಿಲ್ಲ. ಶ್ರದ್ಧಾ ಶೆಟ್ಟರ್ ಪರವೇ ಸವದಿ ಕೂಡ ಒಲವು ತೋರ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಪಕ್ಷ ಯಾರನ್ನ ಕಣಕ್ಕಿಳಿಸಿದ್ರು ಅವರನ್ನ ಗೆಲ್ಲಿಸಿಕೊಂಡು ಬರೋ ಜವಾಬ್ದಾರಿ ನಮ್ಮದು ಅಂತಿದ್ದಾರೆ ಸವದಿ. ಈಗಾಗಲೇ ಹಲವು ಟಿಕೆಟ್ ಆಕಾಂಕ್ಷಿಗಳು ಸವದಿ ಮನೆ ಕದ ತಟ್ಟಿದ್ದಾರೆ. ಈ ಬಗ್ಗೆ ಸವದಿ ಏನ್ ಮಾಡ್ತಾರೆ ಅನ್ನೋದು ಕುತೂಹಲ ಕೆರಳಿಸಿದೆ. ಮಹಿಳಾ ಅಭ್ಯರ್ಥಿ ಪರ ಶಶಿಕಲಾ ಜೊಲ್ಲೆ ಬ್ಯಾಟಿಂಗ್. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಶಶಿಕಲಾ ಜೊಲ್ಲೆ ಕೂಡ ಬೆಳಗಾವಿ ಉಪಸಮರದ ಅಖಾಡಕ್ಕೆ ಇಳಿದಿದ್ದಾರೆ. ಮಹಿಳಾ ಅಭ್ಯರ್ಥಿಗಳ ಪರ ಬ್ಯಾಟ್ ಬೀಸುತ್ತಿದ್ದಾರೆ. ಈ ಬಾರಿ ಬೈ ಎಲೆಕ್ಷನ್ಗೆ ಟಿಕೆಟ್ ಅನ್ನ ಮಹಿಳಾ ಅಭ್ಯರ್ಥಿಗಳಿಗೆ ನೀಡಿದ್ರೆ ಉತ್ತಮ ಅಂತ ಮಹಿಳಾ ಅಭ್ಯರ್ಥಿಗಳ ಪರ ಬ್ಯಾಟ್ ಬೀಸಿದ್ದಾರೆ. ಈಗಾಗಲೇ ಕೇಂದ್ರ ಸರ್ಕಾರ ಕೂಡ ಅಭ್ಯರ್ಥಿ ಆಯ್ಕೆಗಾಗಿ ಎರಡೆರಡು ಬಾರಿ ಆಂತರಿಕ ಸಮೀಕ್ಷೆ ನಡೆಸಿದೆ. ಯಾರು ಏನೇ ಲಾಬಿ ಮಾಡಿದ್ರೂ ಹೈಕಮಾಂಡ್ ತೆಗೆದುಕೊಳ್ಳೋ ನಿರ್ಧಾರವೇ ಅಂತಿಮ. ಈ ಬೆಳವಣಿಗೆಗಳ ನಡುವೆ ಸದ್ದು ಮಾಡ್ತಿರೋ ವಿಚಾರ ಅಂದ್ರೆ ಟಿಕೆಟ್ ಆಕಾಂಕ್ಷಿಗಳು ಆ ಒಬ್ಬ ನಾಯಕನ ಹಿಂದೆ ಬಿದ್ದಿದ್ದಾರೆ. ಆ ನಾಯಕನ ಶ್ರೀರಕ್ಷೆ ಇದ್ರೆ ಟಿಕೆಟ್ ದೊರೆಯುತ್ತಾ ಅನ್ನೋ ಕುತೂಹಲ ಮೂಡಿದೆ. ಉಪಸಮರಕ್ಕೆ ಇಳಿಯೋದಕ್ಕೆ ಅಭ್ಯರ್ಥಿಗಳ ರೇಸ್ ನಡೀತಾನೆ ಇದೆ. ಟಿಕೆಟ್ಗಾಗಿ ಪ್ರಮುಖ ನಾಯಕರೊಬ್ಬರನ್ನ ಭೇಟಿ ಮಾಡ್ತಿದ್ದಾರೆ.
ಟಿಕೆಟ್ ಆಕಾಂಕ್ಷಿಗಳು ಭೇಟಿ ಮಾಡಿದ ಆ RSS ನಾಯಕ ಯಾರು? ಆ ಬಗ್ಗೆ ಹೇಳ್ತೀವಿ ಚಿಕ್ಕ ಬ್ರೇಕ್ನ ನಂತರ. ನಾಯಕನ ಬೆನ್ನ ಹಿಂದೆ ಬಿದ್ದಿದ್ದಾರೆ ಟಿಕೆಟ್ ಆಕಾಂಕ್ಷಿಗಳು. ಆ ಪವರ್ಫುಲ್ ನಾಯಕನಿಗೆ ಹೈಕಮಾಂಡ್ ಮಟ್ಟದಲ್ಲಿ ಒಡನಾಟ ಇದೆ. ಹೀಗಾಗಿ 5 ಸಚಿವರ ಪರಮಾಪ್ತರು ಮೇಲಿಂದ ಮೇಲೆ ಒತ್ತಡ ಹಾಕೋ ಕೆಲಸ ಮಾಡ್ತಿದ್ದಾರೆ. RSS ನಾಯಕನಿಗೆ ದುಂಬಾಲು ಬಿದ್ದ ಟಿಕೆಟ್ ಆಕಾಂಕ್ಷಿಗಳು. ಟಿಕೆಟ್ ವಿಚಾರದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರ ಅರವಿಂದ್ ದೇಶಪಾಂಡೆ. ಬೆಳಗಾವಿ ಲೋಕಸಭಾ ಬೈ ಎಲೆಕ್ಷನ್ ದಿನಾಂಕ ಇನ್ನೇನು ಕೆಲವೇ ದಿನಗಳಲ್ಲಿ ಫಿಕ್ಸ್ ಆಗಲಿದೆ. ಕುಂದಾನಗರಿ ಈಗ ಪವರ್ ಸೆಂಟರ್ ಆಗಿದೆ. ಟಿಕೆಟ್ಗಾಗಿ ಆಕಾಂಕ್ಷಿಗಳು ಅಚಣಿಗೆ ಪರೇಡ್ ನಡೆಸಿದ್ರು. ಅಚಣಿಯಲ್ಲಿರೋ ಪ್ರಮುಖ RSS ನಾಯಕನಿಗೆ ದುಂಬಾಲು ಬಿದ್ದಿದ್ರು. ಸಂಘ ಪರಿವಾರದ ಪವರ್ಫುಲ್ ನಾಯಕ ಅರವಿಂದ್ ರಾವ್ ದೇಶಪಾಂಡೆ ಅವರನ್ನ ಭೇಟಿಯಾಗಿ ಟಿಕೆಟ್ಗಾಗಿ ಲಾಬಿ ನಡೆಸಿದ್ರು. ಅರವಿಂದ್ ರಾವ್ ಉತ್ತರ ಪ್ರಾಂತ ಸಹ ಸಂಘ ಚಾಲಕರಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಪಕ್ಷದಲ್ಲಿ ಅವರ ಮಾತಿಗೆ ತುಂಬಾ ಮನ್ನಣೆ ಇದೆ. ಅರವಿಂದ್ ರಾವ್ ಪಕ್ಷದ ವೇದಿಕೆಯಲ್ಲಿ ಅಷ್ಟಾಗಿ ಕಾಣಿಸಿಕೊಳ್ಳೋದಿಲ್ಲ. ಫೋಟೋದಲ್ಲಿ ಇವರು ಹೆಚ್ಚಾಗಿ ಕಾಣಿಸಿಕೊಳ್ಳೋದಿಲ್ಲ. RSS ನಲ್ಲಿ ಇವರಿಗೆ ಉನ್ನತ ಸ್ಥಾನವಿದ್ದು, ಲಕ್ಷ್ಮಣ್ ಸವದಿ DCM ಆಗೋದರ ಹಿಂದೆ ಅರವಿಂದ್ ರಾವ್ ಅವರ ಶ್ರೀರಕ್ಷೆ ಇದೆ ಅಂತ ಹೇಳಲಾಗುತ್ತೆ. ಬೆಳಗಾವಿ DCC ಬ್ಯಾಂಕ್ ಜಗಳಕ್ಕೆ ಫುಲ್ ಸ್ಟಾಪ್ ಇಟ್ಟಿದ್ದೆ ದೇಶಪಾಂಡೆ. ಅಷ್ಟೇ ಅಲ್ಲ, ಜಾರಕಿಹೊಳಿ, ಕತ್ತಿ ಹಾಗೂ ಸವದಿ ಬಣಗಳನ್ನ ದೇಶಪಾಂಡೆಗೆ ಒಂದಾಗಿಸಿದ್ರು. ಬೆಳಗಾವಿಯ ಅನೇಕ ರಾಜಕೀಯ ಸಮಸ್ಯೆಗಳನ್ನ ದೇಶಪಾಂಡೆಗೆ ಬಗೆಹರಿಸಿದ್ದಾರೆ. ಹಾಗಾಗಿ ಟಿಕೆಟ್ ಆಕಾಂಕ್ಷಿಗಳು ದೇಶಪಾಂಡೆ ಬೆಳಗಾವಿಗೆ ಭೇಟಿ ಕೊಟ್ಟಿದ್ದ ತಡ ಒಬ್ಬರಾದ್ಮೇಲೆ ಒಬ್ರು ಅವರನ್ನ ಭೇಟಿಯಾಗಿ ಟಿಕೆಟ್ಗಾಗಿ ಲಾಬಿ ನಡೆಸಿದ್ರು. ಲೋಕಸಭಾ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ದೇಶಪಾಂಡೆ ಪ್ರಮುಖ ಪಾತ್ರ ವಹಿಸಲಿದ್ದಾರೆ ಎಂಬ ಮಾತಿದೆ. ಬಿಜೆಪಿ ನಾಯಕರು ಮಾತ್ರವಲ್ಲದೆ ಹೊಸ ಮುಖಗಳು ಕೂಡ ಟಿಕೆಟ್ಗಾಗಿ ಲಾಬಿ ನಡೆಸುತ್ತಿದ್ದಾರೆ. ಬೆಳಗಾವಿಯ ಖ್ಯಾತ ಡಾಕ್ಟರ್ ಗಿರೀಶ್ ಸೋನಾವಾಲ್ಕರ್ ಕೂಡ ಬೈ ಎಲೆಕ್ಷನ್ ಟಿಕೆಟ್ಗೆ ಹರಸಾಹಸ ಪಡುತ್ತಿದ್ದಾರೆ. ದಿಲ್ಲಿಯಲ್ಲಿ BL ಸಂತೋಷ್ರನ್ನ ಭೇಟಿಯಾಗಿ ಅವರ ಮುಂದೆ ಟಿಕೆಟ್ಗಾಗಿ ಬೇಡಿಕೆ ಇಟ್ಟಿದ್ದಾರೆ. ಇದು ಟಿಕೆಟ್ ಆಕಾಂಕ್ಷಿಗಳು ನಡೆಸುತ್ತಿರೋ ಲಾಬಿ ಆದ್ರೆ, ಈ ಕಡೆ ಹೈಕಮಾಂಡ್ ಕೂಡ ಕೆಲ ಸೀಕ್ರೆಟ್ ಗೇಮ್ ಪ್ಲಾನ್ ಮಾಡಿಕೊಂಡಿದೆ. ಬಿಜೆಪಿಯಲ್ಲಿ ಹೈಕಮಾಂಡ್ ನಿರ್ಧಾರವೇ ಅಂತಿಮ. ಕೇಸರಿ ನಾಯಕರು ಯಾರಿಗಾದರೂ ಟಿಕೆಟ್ ಕೊಡಬಹುದು. ನಾಳೆ ಸಾಮಾನ್ಯ ಕಾರ್ಯಕರ್ತನಿಗೂ ಟಿಕೆಟ್ ಕೊಡಬಹುದು. ಆ ರೀತಿ ಬಿಜೆಪಿ ಹೈಕಮಾಂಡ್ ಈ ಹಿಂದೆಯೂ ರಾಜ್ಯಸಭೆ ಚುನಾವಣೆಯಲ್ಲಿ ಇದೇ ರೀತಿ ಮಾಡಿದೆ. ಈಗ ಹೊಸ ಮುಖಗಳಿಗೆ ಮಣೆ ಹಾಕೋದಕ್ಕೆ ದಿಲ್ಲಿ ಟೀಮ್ ಮನಸ್ಸು ಮಾಡಿದೆ ಅಂತ ಹೇಳಲಾಗ್ತಿದೆ. ಭವಿಷ್ಯದ ಪಕ್ಷ ಸಂಘಟನೆ ಬೆಳವಣಿಗೆ ದೃಷ್ಟಿಯಿಂದ ಯುವ ಅಭ್ಯರ್ಥಿ ಹುಡುಕಾಟದಲ್ಲಿದ್ದಾರೆ ಬಿಜೆಪಿ ವರಿಷ್ಠರು. ಈ ನಡುವೆ ಯತ್ನಾಳ್ ಹೊಸ ಬಾಂಬ್ ಸಿಡಿಸಿದ್ದು ಯುಗಾದಿಯಲ್ಲಿ ದೊಡ್ಡ ಬದಲಾವಣೆಯಾಗಲಿದೆ ಅಂತ ಹೇಳಿದ್ದಾರೆ. ಇದು ಸಿಎಂಗೆ ಮತ್ತಷ್ಟು ಟೆನ್ಷನ್ ತಂದಿದೆ. ಇನ್ನೊಂದು ಕಡೆ ಬಿಜೆಪಿಗೆ ಟಕ್ಕರ್ ಫೈಟ್ ಕೊಡೋದಕ್ಕೆ ಕಾಂಗ್ರೆಸ್ ಕೂಡ ಸರ್ವ ರೀತಿಯಲ್ಲೂ ಸಜ್ಜಾಗಿದೆ. ಬಿಜೆಪಿ ಒಂದಾಳ ಹೂಡಿದ್ರೆ ಕಾಂಗ್ರೆಸ್ ಕೂಡ ಅದಕ್ಕೆ ಪ್ರತಿಯಾಗಿ ಮತ್ತೊಂದಾಳ ಹೂಡೋಕೆ ಮುಂದಾಗಿದೆ. ಹಾಗಾದ್ರೆ ಕಾಂಗ್ರೆಸ್ ಮಾಡಿರುವ ಆ ಮೆಗಾ ಪ್ಲಾನ್ ಏನು? ಹೇಳ್ತೀವಿ ಚಿಕ್ಕ ಬ್ರೇಕ್ನ ನಂತರ. ಪಾಳ್ಯದಲ್ಲೂ ಟಿಕೆಟ್ ಹಂಚಿಕೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದೆ. ಕೇಸರಿ ಪಾಳ್ಯದಲ್ಲಿ ಯಾವ ಅಭ್ಯರ್ಥಿ ಕಣಕ್ಕಿಳಿತಾರೆ ಅನ್ನೋದ್ರ ಮೇಲೆ ಕಾಂಗ್ರೆಸ್ ತನ್ನ ಹುರಿಯಾಳುವನ್ನ ಕಣಕ್ಕಿಳಿಸೋ ಮೆಗಾ ಪ್ಲಾನ್ ಮಾಡಿಕೊಂಡಿದೆ. ಬಿಜೆಪಿ ಮಾತ್ರವಲ್ಲ, ಕಾಂಗ್ರೆಸ್ ಕೂಡ ಲೋಕಸಭಾ ಬೈ ಎಲೆಕ್ಷನ್ಗೆ ಸರ್ವ ರೀತಿಯಲ್ಲೂ ಸಜ್ಜಾಗಿದೆ. ಜಿದ್ದಾಜಿದ್ದಿನ ಕಣದಲ್ಲಿ ಭರ್ಜರಿ ಪೈಪೋಟಿ ನೀಡೋದಕ್ಕೆ ಕಾಂಗ್ರೆಸ್ ಕಲಿಗಳು ಪ್ಲಾನ್ ಮಾಡಿಕೊಂಡಿದ್ದಾರೆ. ಕುಂದಾನಗರಿಯಲ್ಲಿ ಕೈಪಾಳಿಯ ಕೂಡ ಉತ್ತಮ ಹಿಡಿತ ಹೊಂದಿದೆ. ರಮೇಶ್ ಜಾರಕಿಹೊಳಿ ರೀತಿ ಸತೀಶ್ ಜಾರಕಿಹೊಳಿ ಕೂಡ ಕ್ಷೇತ್ರದಲ್ಲಿ ಪ್ರಭಾವ ಹೊಂದಿದ್ದಾರೆ. ಕೈಪಾಳಿಯದ ಬಳಿ ಈಗ 3 ಜನರ ಪಟ್ಟಿ ರೆಡಿ ಇದೆ. ಬಿಜೆಪಿ ಯಾವ ಅಭ್ಯರ್ಥಿಯನ್ನ ಕಣಕ್ಕಿಳಿಸುತ್ತೋ ಅದರ ಆಧಾರದ ಮೇಲೆ ಕಾಂಗ್ರೆಸ್ ತನ್ನ ಅಭ್ಯರ್ಥಿಯನ್ನ ಫೀಲ್ಡ್ಗೆ ಇಳಿಸೋ ಪ್ಲಾನ್ ಮಾಡಿಕೊಂಡಿದೆ. ಒಂದ್ ವೇಳೆ ಜಗದೀಶ್ ಶೆಟ್ಟರ್ ಅನ್ನ ಕಣಕ್ಕಿಳಿಸಿದ್ರೆ ಸತೀಶ್ ಜಾರಕಿಹೊಳಿಯನ್ನೇ ಕಣಕ್ಕಿಳಿಸಬೇಕು ಅಂತ ಕಾಂಗ್ರೆಸ್ ರಣತಂತ್ರ ಹೂಡಿದೆ. ಅದಕ್ಕೆ ನಾವು ಆಗಿಂದ ಹೇಳ್ತಾ ಇರೋದು ವೀಕ್ಷಕರೇ, ಬೆಳಗಾವಿ ಒಂದ್ ರೀತಿ ಜಿದ್ದಾಜಿದ್ದಿನ ಕಣ ಅಂತ. ಸತೀಶ್ ಹಾಗೂ ಶೆಟ್ಟರ್ ಇಬ್ರು ಪ್ರಬಲ ದಿಗ್ಗಜ ನಾಯಕರು. ಇವರೇನಾದ್ರೂ ಕಣಕ್ಕಿಳಿದ್ರೆ ಪೈಪೋಟಿ ತುಂಬಾನೇ ಕುತೂಹಲವಾಗಿರುತ್ತೆ. ಆಲ್ಮೋಸ್ಟ್ ಪಕ್ಷದ ವೇದಿಕೆಯಲ್ಲೂ ಕೂಡ ಸತೀಶ್ ಜಾರಕಿಹೊಳಿಯವರನ್ನೇ ಫೈನಲ್ ಮಾಡಬೇಕು ಅನ್ನೋ ಚರ್ಚೆಗಳು ನಡೆದಿವೆ. ಕ್ಷೇತ್ರದಲ್ಲಿ ಹಿಡಿತ, ಪಕ್ಷವನ್ನ ಮುನ್ನಡೆಸಿಕೊಂಡು ಹೋಗುವ ಛಾತಿ, ಸಂಪನ್ಮೂಲ ಕ್ರೋಢೀಕರಣ, ಈ ಎಲ್ಲಾ ವಿಚಾರದಲ್ಲೂ ಸತೀಶ್ ಜಾರಕಿಹೊಳಿಗೆ ದಿ ಬೆಸ್ಟ್ ಅನ್ನೋದು ಕಾಂಗ್ರೆಸ್ ನಾಯಕರ ಅಭಿಪ್ರಾಯ. ಬಿಜೆಪಿಯನ್ನ ಸೋಲಿಸಬೇಕು ಅಂದ್ರೆ ಸತೀಶ್ ಜಾರಕಿಹೊಳಿಗೆ ಪ್ರಬಲ ಅಭ್ಯರ್ಥಿ ಅಂತ ಕಾಂಗ್ರೆಸ್ ನಾಯಕರು ಸತೀಶ್ ಮನವೊಲಿಸುತ್ತಿದ್ದಾರೆ. ಟಿಕೆಟ್ ಹಂಚಿಕೆ ಬಗ್ಗೆ ರಿಯಾಕ್ಟ್ ಮಾಡಿರೋ ಸತೀಶ್ ಜಾರಕಿಹೊಳಿ, ಪಕ್ಷ ತಮಗೆ ಜವಾಬ್ದಾರಿ ನೀಡಿದ್ರೆ ಸ್ಪರ್ಧಿಸಲೇಬೇಕಾಗುತ್ತೆ ಅಂದ್ರು. ಇಲ್ಲ ನೋಡ್ಬೇಕು ಸರ್, ನಮ್ಮ ಹೈಕಮಾಂಡ್ ಯಾವ್ದು ಅಂತಿಮ ಮಾಡಿದೆ ಅದ ಅಂತಿಮ, ಅಲ್ಲಿವರೆಗೆ ಕಾದು ನೋಡ್ಬೇಕಷ್ಟೇ. ಹ್ಞೂ ಅಂದರೆ ಕೊಟ್ಟರೆ ಮಾಡಲೇಬೇಕು, ಬೇರೆ ದಾರಿ ಇಲ್ಲ, ನಿಲ್ಲಬೇಕು. ಪಕ್ಷ ಜವಾಬ್ದಾರಿ ವಹಿಸ್ರೆ ಅದಕ್ಕೆ ಬದ್ಧ. ಒಂದ್ ವೇಳೆ ಅಂಗಡಿ ಕುಟುಂಬದವರನ್ನ ಬಿಜೆಪಿ ಕಣಕ್ಕಿಳಿಸಿದ್ರೆ ಅನಿಲ್ ನಾಡ್ ಅವರನ್ನ ಎದುರಾಳಿಯಾಗಿ ಇಳಿಸೋದಕ್ಕೆ ಪ್ಲಾನ್ ಮಾಡಿದೆ ಕಾಂಗ್ರೆಸ್. ಒಂದ್ ವೇಳೆ ಬಿಜೆಪಿ ಏನಾದ್ರೂ ಹೊಸ ಮುಖಗಳಿಗೆ ಮಣೆ ಹಾಕ್ತು ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ
ಚನ್ನರಾಜ್ ಹೊಟ್ಟಿಹೋಳಿಗೆಗೆ ಕಾಂಗ್ರೆಸ್ ಟಿಕೆಟ್ ನೀಡೋ ಸಾಧ್ಯತೆ ಇದೆ ಎಂಬ ಮಾತಿದೆ. ಬಿಜೆಪಿ ಕಾಂಗ್ರೆಸ್ ಅನ್ನ ಕಟ್ಟಿ ಹಾಕೋಕೆ ಮತ್ತೆ ತನ್ನ ಕ್ಷೇತ್ರವನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಳೋದಕ್ಕೆ ಮಾಸ್ಟರ್ ಪ್ಲಾನ್ ಮಾಡ್ತಿದೆ. ಇನ್ನೊಂದು ಕಡೆ ಬಿಜೆಪಿಗೆ ಸರಿಯಾಗಿ ಟಕ್ಕರ್ ಕೊಟ್ಟು ಬೆಳಗಾವಿಯನ್ನ ತಮ್ಮ ವಶಕ್ಕೆ ಪಡೆದುಕೊಳ್ಳೋಕೆ ಮಹಾರಣತಂತ್ರ ಹೂಡಿದೆ. ಹಾಗಾಗಿ ಈ ಬಾರಿಯ ಕುಂದಾನಗರಿಯ ಲೋಕಸಭಾ ಉಪಸಮರ ತೀವ್ರ ಜಿದ್ದಾಜಿದ್ದಿನಿಂದ ಕೂಡಿದ್ದು ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋ ಕುತೂಹಲ ಮನೆ ಮಾಡಿದೆ. ಈ ನಡುವೆ ಬಿಜೆಪಿ ಯಾರು ಊಹಿಸದ ಅಚ್ಚರಿಯ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರೂ ಆಶ್ಚರ್ಯವಿಲ್ಲ. ಬೆಳಗಾವಿ ರಣಕಣ ಈಗ ರಾಜಕೀಯ ಕೇಂದ್ರ ಬಿಂದುವಾಗಿದೆ. ತೀವ್ರ ಪೈಪೋಟಿ ಜಿದ್ದಾಜಿದ್ದಿನಿಂದ ಕೂಡಿದೆ. ಇದಾಗಿತ್ತು ಈ ಹೊತ್ತಿನ ಫೋಕಸ್ 18. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.